ಕಾರ್ಗಿಲ್ ಕದನದಲ್ಲಿ ಹುತಾತ್ಮರಾದ 527 ಯೋಧರ ಸ್ಮರಣೆಯಲ್ಲಿ ರೋಟರಿ ಮಿಸ್ಟಿ ಹಿಲ್ಸ್ ವತಿಯಿಂದ 527 ಹಣತೆಗಳನ್ನು ಬೆಳಗಿಸುವ ಮೂಲಕ ವಿನೂತನವಾಗಿ ಕಾರ್ಗಿಲ್ ವಿಜಯ ದಿನವನ್ನು ಭಾವನಾತ್ಮಕವಾಗಿ ಆಚರಿಸಲಾಯಿತು. ನಗರದ ಗಾಂಧಿ ಭವನದಲ್ಲಿ ರೋಟರಿ ಮಿಸ್ಟಿ ಹಿಲ್ಸ್ ವತಿಯಿಂದ ಆಯೋಜಿತ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಸೇರಿದಂತೆ ರೋಟರಿ ಸದಸ್ಯರು 527 ಹಣತೆಗಳನ್ನು ಬೆಳಗಿಸಿದ್ರು. ಕಾರ್ಗಿಲ್ ಸಮರದಲ್ಲಿ ಭಾರತದ ಹೆಮ್ಮೆಯ 527 ಯೋಧರು 25 ವರ್ಷಗಳ ಹಿಂದೆ ಪ್ರಾಣತ್ಯಾಗ ಮಾಡಿದ್ದರು. ಈ ಯೋಧರ ತ್ಯಾಗ ಬಲಿದಾನದ ಸ್ಮರಣೆಯಲ್ಲಿ 527 ಹಣತೆಗಳನ್ನು ಬೆಳಗಿಸಿ ಅವರನ್ನ ಸ್ಮರಿಸುವ ಪ್ರಯತ್ನ ಇದಾಗಿದೆ ಎಂದು ರೋಟರಿ ಮಿಸ್ಟಿ ಹಿಲ್ಸ್ ಅಧ್ಯಕ್ಷ ಪೊನ್ನಚನ ಮಧುಸೂದನ್ ಹೇಳಿದ್ರು. ಮತ್ತೆ ನಾನು ಮಾನವನಾಗಿ ಹುಟ್ಟಿ ಈ ದೇಶದ ಸೈನಿಕನಾಗಿ ಬಯಸುತ್ತೇನೆ. ಕಾರ್ಗಿಲ್ ಕದನ ದೇಶ ಮತ್ತು ಸೇನೆಯ ಬಗ್ಗೆ ಭಾರತೀಯರಲ್ಲಿ ದೇಶಪ್ರೇಮ ಮತ್ತು ದೇಶಪ್ರೇಮ ಮೂಡಿದ ಆ ದಿನಗಳು ಶಬ್ದದಿಂದ ವರ್ಣಿಸಲು ನನಗೆ ಸಾಧ್ಯವಿಲ್ಲ. ಕಾರ್ಗಿಲ್ ವಿಜಯ್ ದಿವಸ್ ಅಂಗವಾಗಿ ಮಡಿಕೇರಿಯ ಮದ್ರಾಸ್ ರೆಜಿಮೆಂಟ್ನಲ್ಲಿ 22 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅನೇಕ ಸೇವಾ ಮೆಡಲ್ಗಳನ್ನು ಪಡೆದು ಸೇನೆಯಿಂದ ನಿವೃತ್ತರಾದ ಸೇನಾಧಿಕಾರಿ ಬಿಕೆ ಲೋಕೇಶ್ ಮತ್ತು ಪತ್ನಿ ಕಲ್ಪನಾ ಲೋಕೇಶ್ ಅವರನ್ನು ಮಿಸ್ಟಿ ಹಿಲ್ಸ್ ವತಿಯಿಂದ ಗೌರವಿಸಲಾಯಿತು. ಸನ್ಮಾನಿತರಾದ ಲೋಕೇಶ್ ಮಾತನಾಡಿ, ನಿವೃತ್ತಿ ನಂತರವೂ ಸಮಾಜದಲ್ಲಿ ಗೌರವವನ್ನ ಸದಾಕಾಲ ಪಡೆಯುವ ಸ್ಥಾನ ಎಂದರೆ ಅದು ಯೋಧನದ್ದಾಗಿದೆ. ಸೈನ್ಯದಲ್ಲಿ ಅನೇಕ ವರ್ಷಗಳ ಕಾಲ ದೇಶ ರಕ್ಷಣೆಯ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾಗಿ ತವರು ನೆಲಕ್ಕೆ ಬಂದು ನೆಲೆಸಿದ ಸಂದರ್ಭ ಸಂಘ ಸಂಸ್ಥೆಗಳು ಅಂತಹ ಯೋಧರನ್ನ ಗುರುತಿಸಿ ಗೌರವಿಸುವ ಪರಂಪರೆ ಶ್ಲಾಘನೀಯ. ಯೋಧನ ಮನತೃಪ್ತಿಗೂ ಇಂತಹ ಸನ್ಮಾನ ಕಾರಣವಾಗ್ತದೆ ಎಂದರು. ಕಾರ್ಗಿಲ್ ಕದನದಲ್ಲಿ ವೀರಮರಣವನ್ನಪ್ಪಿದ ಮನೋಜ್ ಕುಮಾರ್ ಭಾಟಿಯಾ ಬಗ್ಗೆ ಮನಸೆಳೆಯುವಂತೆ ಮಾತನಾಡಿದ ಸುಂಟಿಕೊಪ್ಪದ 9ನೇ ತರಗತಿ ವಿದ್ಯಾರ್ಥಿನಿ ಶ್ರೀಶಾ, ಭಾರತೀಯ ಯೋಧರ ತ್ಯಾಗ ಬಲಿದಾನಕ್ಕೆ ಮೌಲ್ಯ ಕಟ್ಟಲಾಗದು. ಅವರ ಹೋರಾಟ ಕರ್ತವ್ಯ ನಿಷ್ಠೆ ಊಹೆಗೂ ನಿಲುಕದ್ದು ಎಂದರಲ್ಲದೆ ಸೈನಿಕರು ಅಥವಾ ಮಾಜಿ ಸೈನಿಕರನ್ನ ಕಂಡಾಗ ಅವರಿಗೆ ನಮಸ್ಕರಿಸುವ ಮೂಲಕ ದೇಶ ಸೇವೆ ನಿಟ್ಟಿನಲ್ಲಿ ಅವರ ಕರ್ತವ್ಯ ಸ್ಮರಿಸುವಂತೆ ಮಾಡೋದೇ ಯೋಧರಿಗೆ ನಾವು ಸಲ್ಲಿಸುವ ಮನಪೂರ್ವಕ ಕೃತಜ್ಞತೆಯಾಗಿದೆ ಎಂದರು. ಸ್ನೇಹಿತರೆ, 25 ವರ್ಷಗಳು ಕಳೆದು ಹೋಗಿವೆ ನಿಜ, ಆದರೆ ಮನೋಜ್ ಕುಮಾರ್ ಪಾಂಡ್ಯನ ನೆನೆದರೆ ಇವತ್ತಿಗೂ ಕಣ್ಣುಗಳು ಒತ್ತಿಯಾಗುತ್ತದೆ, ಗಂಟಲು ಗೀತವಾಗುತ್ತದೆ. ನಾನು ಈ ಕಾರ್ಗಿಲ್ ಯುದ್ಧದಲ್ಲಿ ವೀರ ಮರಣವನ್ನು ಹೊಂದಿದಂತಹ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡ್ಯ ಅವರ ಬಗ್ಗೆ ಒಂದೆರಡು ಮಾಹಿತಿಗಳನ್ನ ತಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಆತನು ಸಾವಿನ ಜೊತೆಗೆ ಆಟವಾಡಿದ ವೀರ ಸೈನಿಕ. ಆತ ಭಾರತ ಮಾತೆಯ ಪರಮ ಪವಿತ್ರ ಪಾದ ಕಮಲಗಳಿಗೆ ರಕ್ತದ ತರ್ಪಣ ಮಾಡಲೆಂದೇ ಜನಿಸಿ ಬಂದ ಯೋಧ. ಅವನೇ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡ್ಯ. 22 ವರ್ಷದ ಅಪ್ರತಿಮ ಪರಾಕ್ರಮಿ, ಅಪ್ರತಿಮ ವೀರ. ಉತ್ತರ ಪ್ರದೇಶದ ಸೀತಾಪುರ ಜಿಲ್ಲೆಯ ಹೃದಯ ಎಂಬ ಹಿಂದುಳಿದ ಹಳ್ಳಿಯಲ್ಲಿ ಗೋಪಿಚಂದ್ರ ಪಾಂಡ್ಯ ಹಾಗೂ ಮೋಹಿನಿ ಪಾಂಡ್ಯ ಎಂಬ ದಂಪತಿಗಳ ವರವಾಗಿ ಬಂದವರೇ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡ್ಯ. ಲಕ್ನೌನ ಸೈನಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿದಂತಹ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡ್ಯ ಅವರಿಗೆ ಸಣ್ಣ ವಯಸ್ಸಿನಲ್ಲಿಯೇ ದೇಶಾಭಿಮಾನವನ್ನ ಮೈಗೂಡಿಸಿಕೊಂಡಿದ್ದರು. ಮಾಧ್ಯಮಿಕ ಶಿಕ್ಷಣವನ್ನು ಮುಗಿಸಿದ ಬಳಿಕ ತನ್ನ ತಾಯಿಯ ಆಸೆಯಂತೆ ಪುಣೆಯ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಬಿಇ ಪದವಿಯನ್ನ ದ್ವಿತೀಯ ರ್ಯಾಂಕ್ ಪಡೆಯುವ ಮೂಲಕ ಆ ಪದವಿಯನ್ನ ಮುಗಿಸ್ತಾರೆ. ಇನ್ನೇನು ನನ್ನ ಮಗನನ್ನ ಇಂಜಿನಿಯರಿಂಗ್ ಮಾಡೇಬಿಟ್ಟೆ ಅನ್ನುವ ತಾಯಿಯ ಕನಸು ಈಡೇರಿಬಿಟ್ಟು ಅನ್ನೋಷ್ಟರಲ್ಲಿ ಆ ತಾಯಿಯ ಆಸೆಗೆ ಕೊಡಲಿಬಿಡುತ್ತೆ. ತನ್ನ ತಂದೆ ತಾಯಿಯ ವಿರುದ್ಧದ ನಡುವೆಯೂ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡ್ಯ ಮುಂದೆ ಆಯ್ಕೆ ಮಾಡಿಕೊಂಡಿದ್ದು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಸೈನಿಕ ಶಾಲೆಯನ್ನ. ಇಂಥ ಒಬ್ಬ ಮಗನನ್ನ ಸೇನೆಗೆ ಕಳುಹಿಸುವ ಮನಸ್ಸಾಗಲಿ ಧೈರ್ಯ ಆಗಲಿ ಆ ತಾಯಿಗೆ ಇರಲಿಲ್ಲ. ರಕ್ತ ಬರುವಷ್ಟು ಬಿಕ್ಕಿ ಬಿಕ್ಕಿ ಅತ್ತು ಬಿಡ್ತಾರೆ. ತನ್ನ ಅಂತಾರಾಷ್ಟ್ರೀಯ ಕಂಪನಿ ಆಫರ್ ಅನ್ನ ತಾನು ಗಳಿಸಿದ ರ್ಯಾಂಕ್ ಅನ್ನ ತ್ಯಜಿಸಿ ಬರುವುದು ಅಷ್ಟು ಸಾಮಾನ್ಯದ ಮಾತಲ್ಲ. ಅದಕ್ಕೊಂದು ಗುಂಡಿಗೆ ಬೇಕು. ಆ ಗುಂಡಿಗೆಯನ್ನು ಸಾಧಿಸಿಕೊಂಡವರು ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡ್ಯ ಅವರು. ಇಂಟರ್ವ್ಯೂನಲ್ಲಿ ಸ್ಯಾಲರಿಯನ್ನ ಎಷ್ಟು ಅಕ್ಸೆಪ್ಟ್ ಮಾಡ್ತೀರಾ ಅಂತ ಕೇಳಿದಾಗ ಮನೋಜ್ ಕುಮಾರ್ ಪಾಂಡ್ಯ ಅವರು ಕೊಟ್ಟ ಉತ್ತರ ಏನು ಗೊತ್ತೇನು? ಕೇಳಿದ್ರೆ ಮೈ ಕಣಗಳು ರೋಮಾಂಚನಗೊಂಡ್ಬಿಟ್ಟು ಅವ್ರು ಹೇಳಿದ್ದೇನಪ್ಪ ಅಂತಂದ್ರೆ, ಸರ್, ನಾನು ಸಾವಿರ ಗಟ್ಟಲೆ ಸಂಭಾವನೆ ಕೊಡುವಂತಹ ಖಾಸಗಿ ಕಂಪನಿಯೊಂದನ್ನು ತ್ಯಜಿಸಿ ಬಂದಿದ್ದೇನೆ. ಏಕೆಂದ್ರೆ ಕಂಪನಿಗಳು ನನಗೆ ಹಣ ಮಾತ್ರ ಕೊಡುತ್ತೆ, ಆದ್ರೆ ನನಗೆ ಬೇಕಾಗಿರುವುದು ಈ ದೇಶ ಕೊಡುವಂತಹ ಪರಮೋನ್ನತ ಪ್ರಶಸ್ತಿ. ಅದು ಯಾವುದಪ್ಪ ಅಂತಂದ್ರೆ ಪರಮ ವೀರ ಚಕ್ರ ಪ್ರಶಸ್ತಿ. ಅದು ಯಾವ ಖಾಸಗಿ ಕಂಪನಿಗಳು ಕೂಡ ಕೊಡೋದಿಲ್ಲ. ಅದು ಯಾವುದು ಕೊಡದಿದ್ರೂ ಪರವಾಗಿಲ್ಲ, ನನಗೆ ಈ ದೇಶಕ್ಕೋಸ್ಕರ ಹೋರಾಡುವ ಒಂದೇ ಒಂದು ಅವಕಾಶ ಮಾಡಿಕೊಡಿ ಸಾಕು ಅಂತ ಹೇಳಿದಾಗ
ಅದೇನು ಶಕ್ತಿ, ಅದೇನು ಭಕ್ತಿ, ಅದೇನು ಪ್ರೇಮ. ಎಲ್ಲ ಪರೀಕ್ಷೆಗಳಲ್ಲೂ ತೇರ್ಗಡೆ ಹೊಂದಿ 1997ರಲ್ಲಿ ಸೇನೆಗೆ ಸೇರಿದಂತಹ ಮನೋಜ್ ಕುಮಾರ್ ಪಾಂಡೆ ಅವರು ಇನ್ನು ಸೇನಾ ವಾಹಿನಿಯ ಮೊದಲ ಅಧಿಕಾರಿಯಾಗಿ ನೇಮಕರಾಗ್ತಾರೆ. ಅವರ ಸೇನಾ ವಾಹಿನಿಗೆ ಆಪರೇಷನ್ ಅವಕಾಶಗಳು ಬಂದಾಗ ಅವರು ಸೇನಾ ಕಮಾಂಡಿಂಗ್ ಆಫೀಸರ್ಗೆ ಪತ್ರ ಬರಿತಾ ಇದ್ರಂತೆ. ಏನು ಬರಿತಾ ಇದ್ರು ಅಂತಂದ್ರೆ, ಉತ್ತರದ ಗ್ಲೇಷಿಯರ್ ಪ್ರದೇಶದಲ್ಲಿ ಆಪರೇಷನ್ ಅವಕಾಶಗಳೇನಾದ್ರೂ ಸಿಕ್ಕರೆ ಬಾಣ ಚೌಕೊಡಿ, ಮಧ್ಯ ಗ್ಲೇಷಿಯರ್ ಪ್ರದೇಶದಲ್ಲಿ ಆಪರೇಷನ್ ಅವಕಾಶಗಳೇನಾದ್ರೂ ಸಿಕ್ಕರೆ ಪಹಲ್ವಾನ್ ಚೌಕೊಡಿ ಅಂತ ಸೇನಾ ಕಮಾಂಡಿಂಗ್ ಆಫೀಸರ್ಗೆ ಪತ್ರ ಬರಿತಾ ಇದ್ರಂತೆ. ಅಂದಾಗೆ ಈ ಬಾಣ ಚೌಕ್ ಮತ್ತು ಪಹಲ್ವಾನ್ ಚೌಕ್ ಏನಿದೆಯಲ್ಲ, ಇದು ಮಿಲಿಟರಿ ಆಪರೇಷನ್ ನ ಅತ್ಯಂತ ಕ್ಲಿಷ್ಟ ಹಾಗೂ ಕನಿಷ್ಠ ಜಾಗಗಳಾಗಿರುತ್ತದೆ. ಇಂತಹ ಒಂದು ಪ್ರದೇಶದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಸೇನಾ ಕಮಾಂಡಿಂಗ್ ಆಫೀಸರ್ಗೆ ಪತ್ರ ಬರಿತಾ ಇದ್ರು ಅಂತಂದ್ರೆ ಆ ಮನುಷ್ಯನ ಶಕ್ತಿ, ಆ ಮನುಷ್ಯನ ಆತ್ಮಸ್ಥೈರ್ಯ ಎಷ್ಟಿತ್ತು ಅಂತ ನೀವೇ ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ. ಕ್ಯಾಪ್ಟನ್ ಪದವಿಯನ್ನು ಪಡೆದಂತಹ ಅತ್ಯಂತ ಕಿರಿಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾದಂತಹ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಅವರು ಗೋರ್ಖಾ ರೆಜಿಮೆಂಟ್ ನ ಅತ್ಯಂತ ಪರಾಕ್ರಮಿ ವೀರ ಕೂಡ ಆಗಿರ್ತಾರೆ. ಇಡೀ ಜೀವನ ಪೂರ್ತಿ ಅವರು ಕಾಯ್ತಾ ಇದ್ದಂತಹ ಆ ಸಮಯ ಬಂದೇ ಬಿಟ್ಟು, ಅದೇನಪ್ಪಾ ಅಂದ್ರೆ ಅದೇ ಕಾರ್ಗಿಲ್ ಯುದ್ಧ. ಅದು ಕಾರ್ಗಿಲ್ ಯುದ್ಧದ ಸಮಯ ಆಗಿರುತ್ತೆ. ಪಾಪಿ ಪಾಕಿಸ್ತಾನದ ಜೊತೆಗೆ ಭಾರತದ 100 ಮಂದಿ ಭಾರತೀಯರು ಆಗಾಗಲೇ ಪ್ರಾಣಾರ್ಪಣೆಯನ್ನ ಮಾಡಿರ್ತಾರೆ. ಇನ್ನು 15,000 ಅಡಿ ಎತ್ತರದ ಕಿರಿದಾದ ಬೆಟ್ಟದ ಜೊತೆಗೆ -30 ಡಿಗ್ರಿ ಮೈಕೊರೆಯುವ ಚಳಿ ಅಷ್ಟೇ ಅಲ್ಲದೆ ಪಾಪಿ ಪಾಕಿಸ್ತಾನದ ಸೈನಿಕರಿಂದ ಗುಂಡಿನ ಗ್ರೆನೇಡ್ ನ ಮಳೆ ಸುರಿತಾ ಇತ್ತು. ಮನೋಜ್ ಕುಮಾರ್ ಪಾಂಡೆ ಹಾಗೂ ಅವನ ತಂಡ ಆಹಾರ ಮತ್ತು ಗುಂಡುಗಳನ್ನು ತುಂಬಿದಂತಹ 100 ಕೆಜಿಗಿಂತಲೂ ಅಧಿಕ ಭಾರದ ಬ್ಯಾಗ್ ಅನ್ನ ಹೊತ್ತು ಆ ಬೆಟ್ಟದ ಮೇಲೆ ಏರಬೇಕಾಗಿರುವಂತಹ ಟಾಸ್ಕ್ ಸಿಗುತ್ತೆ. ಹಗಲಲ್ಲಿ ಕಷ್ಟಕರವಾದಂತಹ ಕೆಲಸವನ್ನ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಅವರು ತನ್ನ ಚಾಣಾಕ್ಷತನದಿಂದ ರಾತ್ರಿ ಮಾಡಿ ಮುಗಿಸ್ತಾರೆ. ಆ ಬೆಟ್ಟವನ್ನ ಏರಿ ಆ ಪಾಕಿಸ್ತಾನಿಗಳನ್ನ ನೆಲಕ್ಕುರುಳಿಸಿ ಆ ಬೆಟ್ಟವನ್ನ ವಶಪಡಿಸಿಕೊಳ್ತಾರೆ. ಹೀಗೆ ಇರ್ಬೇಕಾದ್ರೆ ಇನ್ನೊಂದು ಬೆಟ್ಟದ ಕಡೆಗೆ ಅಂದ್ರೆ ಆ ಮರುದಿನ ಜುಲೈ 3, 1999ರಂದು ಅವರ ತುಕಡಿ ಸೇವೆಯಾಗಲಿ ನಾಡಿಗೆ, ರಾಷ್ಟ್ರದೇವಗೆ ಪ್ರಾಣದೀವಿಗೆ ಸೇವೆಯಾಗಲಿ ನಾಡಿಗೆ, ಸೇವೆಯಾಗಲಿ ನಾಡಿಗೆ. ಮೃತ್ಯು ಭೃತ್ಯನು ಭರತ ಭೂಮಿಗೆ ಮರಣ ಕಾದಿದೆ ವೈರಿಗೆ, ಮರಣ ಕಾದಿದೆ ವೈರಿಗೆ. ರಾಷ್ಟ್ರದೇವಗೆ ಪ್ರಾಣದೀವಿಗೆ ಸೇವೆಯಾಗಲಿ ನಾಡಿಗೆ, ಸೇವೆಯಾಗಲಿ ನಾಡಿಗೆ. ಕೋಟಿ ಕೋಟಿಯ ತರುಣ ಧಮನಿಯ ರಾಷ್ಟ್ರ ಪ್ರೇಮದ ಸ್ರೋತದಿ ನಳದಾಳದ ನೆತ್ತರೊರೆಯುವ ದೇಶದ ಗಾನದಿ, ಹೃದಯ ಹೃದಯವು ದುರ್ಗವಾಗಿದೆ, ಅರಿಯಲಳಿಸಲು ನಿಂತಿದೆ ಹಿಂದಿನ. ಕಾರ್ಗಿಲ್ ಯುದ್ಧ ಮುಗಿದ ಬಳಿಕ ಈ ದೇಶದ ಪರಮೋನ್ನತ ಪ್ರಶಸ್ತಿಯಾದಂತಹ ಪರಮ ವೀರ ಚಕ್ರ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗುತ್ತದೆ. ಅಲ್ಲಿಗೆ ಆ ಅಪ್ರತಿಮ ಜೀವದ ಕನಸು ಸಾಕಾರಗೊಂಡಿರುತ್ತೆ. Every nation all around us sing forever young, singing songs underneath the sun. आज का दुनिया से जाके बोल दो, ऐसे जागो रे साथियों, दुनिया की आंखें खोल दो, लहरा दो, सरकशी का परचम लहरा दो, ಮಹಾನ್ ಅಂತ ಹೇಳ್ತಾರೆ.
ವಿಜಯ ದಿನದ ಅಂಗವಾಗಿ ಹಿರಿಯ ಪತ್ರಕರ್ತ ಜಿ ಚಿದ್ವಿಲಾಸ್, ಸಂಧ್ಯಾ ಚಿದ್ವಿಲಾಸ್ ಅವರು ಕಾರ್ಯಕ್ರಮದಲ್ಲಿ ಹಾಡಿದ ರಾಷ್ಟ್ರದೇವಗೆ ಪ್ರಾಣದೀವಿಗೆ ಸೇವೆಯಾಗಲಿ ನಾಡಿಗೆ ಎಂಬ ದೇಶಭಕ್ತಿ ಗೀತೆ ಮನಸೆಳೆಯಿತು. ಭಾರತೀಯ ಯೋಧರ ತ್ಯಾಗ ಬಲಿದಾನ, ಶೌರ್ಯದ ಪ್ರತೀಕವಾಗಿದ್ದ ಈ ಹಾಡಿಗೆ ಪ್ರೇಕ್ಷಕರು ತಲೆದೂಗಿದ್ರು. ಇದೇ ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಸಂತ ಜೋಸೆಫರ ಕಾಲೇಜಿನ ವಿದ್ಯಾರ್ಥಿನಿಯರು ಅನೇಕ ದೇಶಭಕ್ತಿ ಗೀತೆಗಳನ್ನು ಉಪನ್ಯಾಸಕಿ ಕೆ ಜಯಲಕ್ಷ್ಮಿ ಮಾರ್ಗದರ್ಶನದಲ್ಲಿ ಹಾಡಿ ಗಮನ ಸೆಳೆದ್ರು. 5 ವರ್ಷದ ಮಿನುಗು ಭಾರತದ ತಿರಂಗದ ಮಹತ್ವದ ಬಗ್ಗೆ ತೊದಲು ನುಡಿಯಲ್ಲಿಯೇ ಹಾಡಿ ಮೆಚ್ಚುಗೆ ಗಳಿಸಿದ್ರು. ರೋಟರಿ ಮಿಸ್ಟ್ ಹಿಲ್ಸ್ ಅಧ್ಯಕ್ಷ ಪೊನ್ನಚನ ಮಧು, ಕಾರ್ಯದರ್ಶಿ ಕಟ್ಟೆಮನೆ ಸುನಾಜಿತ್, ವಲಯ ಸೇನಾನಿ ಅನಿತಾ ಪೂವಯ್ಯ, ಕಾರ್ಯಕ್ರಮ ಸಂಚಾಲಕ ಅನಿಲ್ ಹೆಚ್ಟಿ, ಪ್ರಮುಖರಾದ ಬಿಜಿ ಅನಂತಶಯನ, ಕೇಶವ ಪ್ರಸಾದ್ ಮುಳ್ಯ, ಡಾಕ್ಟರ್ ಚರ್ಯಮನೆ ಪ್ರಶಾಂತ್, ಕೆಕೆ ವಿಶ್ವನಾಥ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಅಧಿಕಾರಿ ಚಿನ್ನಸ್ವಾಮಿ, ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಮುರಳೀಧರ್, ಯೋಗಗುರು ಕೆಕೆ ಮಹೇಶ್ ಕುಮಾರ್, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಸ್ಸಿ ಸತೀಶ್, ಸದಸ್ಯೆ ಸಬಿತಾ, ಸ್ಕೌಟ್ಸ್ ಮತ್ತು ಗೈಡ್ಸ್ನ ಸಂಚಾಲಕ ರಂಜಿತ್, ರಮೇಶ್ ಹೊಳ್ಳ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ರು. ಮಹಿಳೆಯರು, ಮಕ್ಕಳು ಸೇರಿದಂತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ಕಾರ್ಗಿಲ್ ಸಮರದ ಹುತಾತ್ಮರ ಸ್ಮರಣೆಯಲ್ಲಿ 527 ಹಣತೆಗಳನ್ನ ಬೆಳಗಿಸುವ ಮೂಲಕ ಭಾವನಾತ್ಮಕವಾಗಿ ಯೋಧ ಪರಿವಾರಕ್ಕೆ ಗೌರವ ನಮನ ಸಲ್ಲಿಸಿದ್ದು ವಿಶೇಷವಾಗಿತ್ತು. ಟಿವಿ1 ನ್ಯೂಸ್, ಮಡಿಕೇರಿ.